ಅಮ್ಮ ಇವಳು ನನ್ನ ಹೆಂಡತಿನೇನಾ? ಅಮ್ಮ ಹೌದು. ಸಾವಿರ, 2,000, 3,000, 4,000, 5,000. ಅಯ್ಯಯ್ಯಪ್ಪ, ಅಯ್ಯ ನಾನು 1,000 ಕೇಳಿದ್ರು 10,000 ಕೊಡ್ತಾರೆ ಇದ್ದಾಳೆ. ಲೇ ಪದ್ಮ, ನಿನ್ನ ಮದುವೆ ಮಾಡ್ಕೊಂಡಿದ್ದು ನನ್ನ ಹಳೆ ಜನ್ಮದ ಪುಣ್ಯ ಕಣೆ. ಹೋದ ಜನ್ಮದಲ್ಲಿ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಅಯ್ಯೋ ನೋಡೆ, ನೀನ್ ಹೀಗೆಲ್ಲ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿದ್ರೆ ಇಲ್ಲೋಡು ನಿನ್ನ ಹೃದಯದಲ್ಲಿಟ್ಟು ನೋಡ್ಕೋತೀನಿ ಕಣೆ. ಈ ಹೃದಯ ನಿಂದೆ ಕಣೆ. ಲೇ ಹೃದಯ ಏನೇ, ಇಡೀ ವೆಂಕಟ್ರಾವೇ ನಿನ್ನವನ್ ಕಣೆ. ಕೊಡು ಪದ್ದು, ಕೊಡು 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 ಪಡ್ವ. ಪದ್ಮಾವತಿ ಪದು ನೀನೇ ಪದ್ದು. ದುಡ್ಡನ್ನು ತೆಗ್ದೆ ಟಕ 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 ಅಂತ ಲೆಕ್ಕ ಹಾಕ್ದೆ, ಮತ್ತೆ ಕೊಡ್ದೇನೆ ಹೋಗ್ತಿದ್ದಿಲ್ಲ. ಯಾಕೆ? ನಿಮ್ಗಲ್ಲ ದುಡ್ಡು, ನನ್ನ ತಮ್ಮನ್ಗೆ. ನಿನ್ ತಮ್ಮಂಗ? ಅವನಿಗೆ ಯಾಕೆ? ಕತ್ತಲ್ ಚೈನು, ಬೆರಳಲ್ಲಿ ಉಂಗ್ರ ಏನೇ, ಜೊತೆಗೆ ಅರ್ಧ ಆಸ್ತಿ ಎಲ್ಲ ಅವಂದೇ ಕಣೆ. ಏನೇ ನೀನು ನನ್ನಂತ ಒಳ್ಳೆ ಮನ್ಸಿರೋರ್ಗೆ ಸಹಾಯ ಮಾಡ್ಬೇಕೆ ಹೊರತು ಏನ್ ಮಾಡ್ತಿದ್ಯಾ ನೀನು? ನಾನ್ ನಿಮಗ್ ಕೊಟ್ರೆ ನೀವ್ ಯಾರಿಗೆ ತಗೊಂಡು ಹೋಗಿ ಕೊಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದು ಅದಕ್ಕಲ್ಲ, ಕಲ್ಯಾಣ ಮಂಟಪಕ್ಕೆ ಅಡ್ವಾನ್ಸ್ ಕೊಡು ಅಂತ ಅಣ್ಣ ಹೇಳಿದಾನೆ. ಶಿವರಾಜು ಕೈಲಿ ಕಳಿಸ್ಬೇಕು. ಕಲ್ಯಾಣ ಮಂಟಪನ? ಹೌದು. ಯಾವಾಗ್ಲೂ ಕುಡಿಯೋದೇ ಕೆಲ್ಸನಾ? ಸದ್ಯದಲ್ಲೇ ಮಗನ್ ಮದ್ವೆ ಆಗ್ತಿದೆ, ಅಷ್ಟು ಅರ್ಥ ಆಗಲ್ವಾ? ಅಂದ್ರೆ ಇವಾಗ ಪಂಚೆ ಹೊಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಕೂತ್ಕೊಂತೀಯಾ? ಅದ್ ಹಾಗಲ್ಲ ರೀ. ಅಷ್ಟಕ್ಕೂ ಈ ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನಾನ್ ಅನ್ಕೋತಾ ಇದ್ರೆ ನನ್ನೇ ಬಂದು ದುಡ್ಡು ಕೇಳ್ತೀರಾ? ಅದಲ್ವೇ, ಅಲ್ಲ ನಾನ್ ದುಡ್ಡೇ ಅಲ್ವಾ ಕೇಳಿದ್ದು. ಕೊಡಲ್ಲ. ಪದ್ಮ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನೀವೊಂದ್ ಮದ್ವೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ. ಅದಕ್ಕಿಂತ ದೊಡ್ಡ ತಪ್ಪು ನನ್ನ ಜೀವನದಲ್ಲಿ ಇನ್ಯಾವುದೂ ಇಲ್ಲ. ಅದು ಸರಿ ಪದ್ಮ, ಒಂದೇ ಒಂದು ನೋಟ್ ಕೊಟ್ಬಿಡೆ. ಕೊಡಲ್ಲ ರೀ. ಹೋಗ್ಲಿ, ಕನಿಷ್ಠ ಒಂದು 100 ಆದ್ರೂ ಕೊಡೆ. 100 ರೂಪಾಯಿ ಅಲ್ಲ, 1 ಪೈಸಾ ಕೂಡ ಕೊಡಲ್ಲ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನನಗ್ ತುಂಬಾ ಕೆಲ್ಸ ಇದೆ. ಲೈ ಪದ್ಮ ಪದ್ಮ, ಛೇ, ನೋಡ್ಕೋತೀನಿ ನಿನ್ ವಿಷಯನ ನೋಡ್ಕೋತೀನಿ. ಏನೇ ನಿನ್ ಗಂಡ ನನಗೆ ಇಂತ ಮೋಸ ಮಾಡ್ತೀಯಾ? ಬೀರು ಹತ್ರ ಹೋದೆ, ಬೀರು ಓಪನ್ ಮಾಡ್ದೆ, ದುಡ್ಡನ್ನ ಲೆಕ್ಕ ಮಾಡ್ದೆ, ನನಗೆ 100 ರೂಪಾಯಿನೂ ಕೊಡ್ದೇನೆ ಹಂಗೆ ಹೋಗ್ತಿದ್ಯಾ ನೀನು? ನೋಡ್ಕೋತೀನಿ ನಿನ್ ವಿಷಯನ ನಾನು ಯಾವಾಗ ಪದ್ಮ 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 ಲೇ ಪದ್ಮ, ನನ್ನ ಮಾತು ಕೇಳೇ. ಲೇ ಪದ್ಮ ನಿನ್ ಕಾಲಿಡ್ಕೋತೀನಿ ಕಣೆ ಪದ್ಮ. ಶಿವರಾಜು, ಲೋ ಏನಕ್ಕ? ಕಲ್ಯಾಣ ಮಂಟಪ ಬುಕ್ ಮಾಡು ಅಂತ ಅಣ್ಣ ದುಡ್ಡು ಕೊಟ್ಟಿದ್ದಾನೆ, ಹೋಗಿ ಬುಕ್ ಮಾಡ್ಬಿಡು. ಸರಿ ಅಕ್ಕ, ಮದ್ವೆ ಕೆಲಸ ತುಂಬಾ ಇದೆ, ನಾನು ಮರ್ತೇ ಹೋಗಿದ್ದೆ. ಬರ್ಬೇಕಾದ್ರೆ ಹಬ್ಬಕ್ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಂದ್ಬಿಡು. ನಾನು ತರ್ತೀನಿ ಬಿಡಕ್ಕ. ಸರಿ ಶಿವರಾಜು, ನಾನು ಬರ್ತೀನಿ ನಡಿ. ನೀವೆಲ್ಲಿಗೆ? ನೀವಿಲ್ಲೇ ಇರಿ ಸಾಕು. ಮತ್ತೆ ಸಾಮಾನು ತರ್ಬೇಕಲ್ವ ಅದಕ್ಕೆ? ನಾನು ತರ್ತೀನಿ ಬಿಡಿ ಬಾವ. ಸಾಮಾನು? ಅಯ್ಯೋ ಪದ್ಮ, ಏನಿಲ್ಲ, ಅದು ಅಂದ್ರೆ ಕನಿಷ್ಠ ಒಂದು 50 ರೂಪಾಯಿ ಆದ್ರೂ ಕೊಡೆ ಪದ್ದು. ಅಯ್ಯೋ, ಸ್ವಲ್ಪ ಮುಂದೆನೆ ಕೇಳ್ಬೇಕಿತ್ತಲ್ವೇನ್ರಿ? ಇವಾಗ್ಲೇ ನನ್ ತಮ್ಮನ್ಗೆ ಕಲ್ಯಾಣ ಮಂಟಪ ಬುಕ್ ಮಾಡು ಅಂತ ದುಡ್ಡು ಕೊಟ್ಬಿಟ್ನಲ್ಲ. ಪದ್ಮ ಸ್ವಲ್ಪ ಮುಂಚೆ ಕೇಳ್ಬೇಕಿತ್ತಂತೆ, ಗಂಟೆಯಿಂದ ಕೇಳ್ತಾನೆ ಇದ್ದೀನಿ. ನನ್ನನ್ನೇ ಯಾಮರ್ಸಿದೋಳೆ. ಎಕ್ಕ ತಮ್ಮ ಸೇರಿ ನನಗೆ ದುಡ್ಡು ಸಿಗ್ದ ಹಾಗೆ ಮಾಡ್ಬಿಟ್ರು. ಈಗ ಎಣ್ಣೆ ಹೇಗೆ? ದುಡ್ಡು, ಎಣ್ಣೆ, ದುಡ್ಡು ಏನ್ ಮಾಡೋದು? ಬಂದೆ ಪದ್ಮ, ಈಗ ಬಂದೆ. ಮಾವ ಇಲ್ಲಿ? ನಾನೀಗ ಮಾವನಿಗೆ ಹತ್ರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
ಚಾರು, ಏನಿದೆಲ್ಲ? ನಾನೇ ಅಲ್ವಾ ಮಾವ, ನಾನು ನಿನ್ ಹೆಂಡತಿ ಆಗೋಳಲ್ವಾ. ಗಂಡ ಹೆಂಡತಿ ಮಧ್ಯ ಅವಾಗ ಸರ್ಸ ಎಲ್ಲ ಇರ್ಬೇಕು ಮಾವ. ಏ, ಜಾಸ್ತಿ ಆಡ್ಬೇಡ. ಮೊದಲು ನನ್ನ ರೂಮಿಂದ ಹೊರಗೆ ಹೋಗು. ಅಬ್ಬಾ, ನಾಳೆ ಮದ್ವೆ ಆದ್ಮೇಲೆ ಇದೇ ರೂಮಿಗೆ ನಾನೇ ಹಾಲಿನ ಗ್ಲಾಸ್ ತಗೊಂಡ್ ಬರ್ಬೇಕು ಅಲ್ವಾ ಮಾವ. ನನ್ನನ್ನು ಇಲ್ಲಿಂದ ಹೋಗು ಅಂತ ಇದ್ಯಾ? ಚಾರು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅದನ್ನೆಲ್ಲ ಊಹಿಸ್ಕೊಳ್ಳಕ್ಕೂ ಕೂಡ ನನಗಿಷ್ಟ ಆಗಲ್ಲ. ಮೊದಲು ಇಲ್ಲಿಂದ ಹೋಗು ನೀನು. ಮಾವ, ಇವಾಗ ಏನಾಯ್ತು ಅಂತ ಮುಖ ಹಾಗೆ ಮಾಡ್ಕೊಂಡೆ? ಚೋಟೆ ತಾನೆ, ತಗೋ. ಚಾರು, ನೀನ್ ನನ್ನ ಮುಂದೆ ಬಂದ್ರೆ ನನಗೆ ಹಿಂಸೆ ಆಗುತ್ತೆ. ಒಂದು ನಿಮಿಷನೂ ನೆಮ್ಮದಿಯಾಗಿರಕ್ಕಾಗಲ್ಲ. ಮೊದಲು ಹೋಗು ಚಾರು. ಹೋಗ್ತೀನಿ. ಮೊದಲು ಈ ಕಾಫಿ ಕುಡಿ ಮಾವ. ನಿನಗೋಸ್ಕರ ಅಂತ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಂದಿದ್ದೀನಿ. ನನಗೆ ಆಲ್ರೆಡಿ ತಲೆ ಕೆಟ್ಟು ಹೋಗಿದೆ. ಈಗ ಮಧ್ಯದಲ್ಲಿ ಇದೆಲ್ಲ ಯಾಕೆ? ಅಂದ್ರೆ ನಾನು ಕಾಫಿ ಕೊಟ್ರು ನೀನ್ ತಗೊಳ್ಳೋದಿಲ್ಲ. ಆದ್ರೆ ಆದ್ಯ ತನ್ನ ಕೈಯಾರೆ ತಿನ್ಸಿದ್ರೆ ಮಾತ್ರ ಚೆನ್ನಾಗಿ ತಿಂತೀಯ ಅಲ್ವಾ? ಏನ್ ಮಾವ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ? ಹೇಳು. ನನ್ ಕಾಫಿ ತಂದ್ಕೊಟ್ರೆ ಬೇಡ ಅಂತ ಹೇಳ್ತಿದ್ಯಾ, ಆದ್ರೆ ಆದ್ಯ ತಂದ್ಕೊಟ್ರೆ ಮಾತ್ರ ಸಂತೋಷವಾಗಿ ತಿಂತೀಯಾ? ನೀನ್ ನೋಡಿದ್ಯಾ? ನೋಡ್ಲಿಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗ್ತಾ ಇತ್ತು? ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮಾವ. ನೀನು ಆದ್ಯನ ಪ್ರೀತಿಸ್ತಾ ಇದ್ಯಾ, ಅವಳ ಹಿಂದೆನೆ ಬಿದ್ದಿದ್ಯಾ. ಅವಳು ಅಂದ್ರೆ ಸಾಯ್ತಿದ್ಯಾ ಅಂತ ನನಗೆ ಗೊತ್ತು. ನಿನಗ ಆದ್ಯನ ಹೆಚ್ಚಾಗೋದ್ಲ ಮಾವ. ಇದ್ ನಿನಗೆ ನ್ಯಾಯ ಅಂತ ಅನಿಸ್ತಾ ಇದ್ಯಾ? ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗೋಗಿದೆ ಮಾವ. ಸತ್ಯದಲ್ಲೇ ಮದ್ವೆ ಕೂಡ ಮಾಡ್ಕೋತಾ ಇದೀವಿ. ನೀನು ನನ್ ಜೊತೆ ಪ್ರೀತಿಯಿಂದ ಇರೋದ್ ಬಿಟ್ಟು ಅವಳ ಹಿಂದೆ ಬಿದ್ದಿದ್ಯಲ್ಲ ಮಾವ, ಯಾಕೆ? ನೋಡ್ ಚಾರು, ನಿನಗೆಲ್ಲ ಗೊತ್ತು ತಾನೆ. ನೀನೇ ಅರ್ಥ ಮಾಡ್ಕೊಂಡು ದೂರ ಹೋಗ್ಬೋದಲ್ಲ. ದೇವ್ರೆ ಇಳಿದ್ ಬಂದು ಬಿಡು ಅಂತ ಹೇಳಿದ್ರು ನಾನ್ ನಿನ್ನ ಬಿಡಲ್ಲ ಮಾವ. ಆಗಲ್ಲ ಚಾರು. ಆ ದೇವ್ರೇನೆ ನಾನು ನೀನು ಜೊತೆಲಿರ್ಬೇಕು ಅಂತ ಹಣೆಲ್ ಬರ್ದಿಲ್ಲ ಅನ್ಸುತ್ತೆ. ಹಾಗೆ ಅನ್ಕೋತಾ ಇದ್ಯಾ ಮಾವ? ದೊಡ್ಡಪ್ಪ ಹೇಳಿದಾರಲ್ಲ, ನಮ್ಮ ಮದುವೆಗೆ ಅವರೇ ಒಪ್ಪಿಗೆ ಕೊಟ್ಟಾಗಿದೆ. ಅವರು ಈ ಮನೆಗೆ ದೇವರ ಸಮಾನ. ಅವ್ರು ಹೇಳಿದ್ಮೇಲೆ ಮುಗೀತು, ಮಾತ್ ಮೀರೋ ಹಾಗಿಲ್ಲ. ಖಂಡಿತವಾಗ್ಲೂ ನಮ್ಮ ಮದ್ವೆ ನಡೆಯುತ್ತೆ. ನೀನ್ ನನಗ್ ಸ್ವಂತ ಹಾಗೆ ಆಗ್ತೀಯ ಮಾವ? ಸಾಧ್ಯನೇ ಇಲ್ಲ ಚಾರು. ಯಾಕಾಗಲ್ಲ ಅಂತ ನಾನು ನೋಡ್ತೀನಿ ಮಾವ. ಇವಾಗ ಕೂಡ ನಾನು ಸೈಲೆಂಟ್ ಆಗಿದ್ದೀನಿ ಅಂತಂದ್ರೆ ಅದು ದೊಡ್ಡಪ್ಪನ ಮೇಲಿರೋ ನಂಬಿಕೆ. ಅವ್ರ ಮಾತನ್ ಮೀರಿ ನೀನೇನು ಮಾಡಕ್ಕಾಗಲ್ಲ ಮಾವ. ಇಲ್ಲ ಚಾರು, ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆದ್ಯ ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿ, ಅಲ್ಲಿಂದ ಶುರುವಾಗುತ್ತೆ ನನ್ನ ಆಟ. ಆಗ ಮಾವನ್ ಕಾಲಿಗೆ ಬಿದ್ದು ನನ್ನ ಪ್ರೀತಿ ಬಗ್ಗೆ ಹೇಳ್ಬಿಡ್ತೀನಿ. ಮಾವನ್ನ ಹೇಗಾದ್ರೂ ಒಪ್ಪಿಸ್ತೀನಿ. ನಿನ್ನೆ ಆಸೆ ಎಲ್ಲ ಆವಿಯಾಗಿ ಹೋಗುತ್ತೆ ಮಾವ. ಯಾಕಂದ್ರೆ ಆದ್ಯ ನಿನಗೆ ಆ ಮಾತು ಹೇಳೋ ಅವಕಾಶ ಇಲ್ವೇ ಇಲ್ಲ. ನೀನ್ ಅನ್ಕೊಂಡಿದ್ಯಾವುದು ನಡೆಯಲ್ಲ ಮಾವ. ಸದ್ಯದಲ್ಲೇ ನನಗೂ ನಿನಗೂ ಮದ್ವೆ ನಡೆಯೋದ್ರಲ್ಲಿದೆ. ಆಗ ನಿನ್ ಶರ್ಟ್ ಅಷ್ಟೇ ಏನು, ಅದ್ರ ಜೊತೆಗೆ ನೀನು ಉಟ್ಕೊಳ್ಳೋ ಲುಂಗಿನ್ ಕೂಡ ಸುತ್ಕೋತೀನಿ. ಓಕೆ? ಪದ್ಮಾ, ಪದ್ಮಾ, ಪದ್ಮಾ. ಏನಾಯ್ತು? ಏನಿಲ್ಲ ಪದ್ಮಾ, ಕನಿಷ್ಠ ಒಂದು 200 ಕೊಡೆ. ಯಾಕೆ ಕೊಡ್ಬೇಕ್ರಿ? ಹಾ, ಮೊದ್ಲು ಇಲ್ಲಿಂದ ಹೋಗಿ. ಏನೇ ನಮ್ ಶಿವರಾಜು, ಅದೇ ನಿನ್ ತಮ್ಮ ಕೇಳ್ದೇದ್ರು ದುಡ್ಡು ಕೊಟ್ಟೆ ಅವನಿಗೆ, ನನಗೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಆ ದುಡ್ಡು ಕೊಟ್ಟಿದ್ದು ಕಲ್ಯಾಣ ಮಂಟಪಕ್ಕೆ ಅಡ್ವಾನ್ಸ್ ಆಗಿ. ನಿಮಗೆ ಯಾಕೆ ಕೊಡ್ಬೇಕು? ಮೊದ್ಲು ಇಲ್ಲಿಂದ ಹೊರಡಿ. ಹಾಗಲ್ವೇ ಪದ್ಮಾ, ನಿನ್ನಲ್ಲದೆ ಇನ್ಯಾರನ್ನೇ ಕೇಳ್ತೀನಿ ನಾನು?
ನೀನೇ ನನ್ನ ATM ಅಲ್ವಾ? ATMಗೆ ಕಾರ್ಡ್ ಹಾಕಿ ನಂಬರ್ ಹೊಡೆದ್ರೆ ದುಡ್ಡು ಬರುತ್ತೆ. ಹಾಗೇನೆ ನಾನ್ ಕೂಡ ನಿನ್ಗೆ ಸ್ವಲ್ಪ ದುಡ್ಡು ಕೊಡೆ. ಚಾರು, ಯಾಕೆ? ಏನಾಯ್ತು? ಏನು ಅಂತ ಹೇಳಿ ಅತ್ತೆ? ನಿಮ್ ಮಗ ನಾನು ಒಂದ್ ಶರ್ಟ್ ಹಾಕೊಂಡೆ ಅಂತ ಬೈದ್ಬಿಟ್ಟ. ಅವನ್ ಸ್ವಲ್ಪ ಹೊರಟ ಕಣೆ. ಅವನಿಗಿದ್ಯಾವುದೂ ಅರ್ಥ ಆಗಲ್ಲ. ಹೆಂಡತಿ ಆಗೋಳ್ನ ಹೇಗ್ ನೋಡ್ಕೋಬೇಕು ಅಂತ ಅವನಿಗೆ ಗೊತ್ತಿಲ್ಲ. ನಾನು ಅವನಿಗೆ ಹೇಳ್ತೀನಿ ಬಿಡು, ಮದ್ವೆ ಆದ್ಮೇಲೆ ನೀನೇನು ಯೋಚನೆ ಮಾಡ್ಬೇಡ. ಏನೇ, ನಾನಿನ್ನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನೀನ್ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ ಯಾವತ್ತಾದ್ರು? ಬಾಯಿ ಮುಚ್ಕೊಂಡಿರ್ತೀರಾ? ಸರಿ ಬಿಡಿ ಅತ್ತೆ. ಮದ್ವೆ ಆದ್ಮೇಲೆ ಮಾವ ನನ್ನ ದಾರಿಗೆ ಹೇಗ್ ಕರ್ಕೊಂಡ್ ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಒಪ್ಪೋ. ಇದೇನು ತುಂಬಾ ಕಾಸ್ಟ್ಲಿ ಫೋನ್ ಅನ್ಸ್ತಾ ಇದೆ. ಯಾವ್ದಮ್ಮ ಫೋನ್ ಇದು? ನೋಡ್ತಿದ್ರೆ ಕಾಸ್ಟ್ಲಿ ಅನ್ಸ್ತಾ ಇದೆ. ಎಷ್ಟಿರ್ಬೋದು ಇದಕ್ಕೆ? ಇದಕ್ಕೆ ಹತ್ತತ್ರ 1 ಲಕ್ಷ ರೂಪಾಯಿ ಮಾವ. ಏನು 1 ಲಕ್ಷ ರೂಪಾಯಿನಾ? ಹೌದು ಮಾವ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫೋನ್ ಇದು. ಅಪ್ಪ, ಅಷ್ಟು ಕೊಟ್ಟು ತಗೊಳ್ಳೋದಕ್ಕೆ ಏನಿದೆಯಮ್ಮ ಇದ್ರಲ್ಲಿ? 1, 2 ಎಲ್ಲ ಅಲ್ಲ ಮಾವ, ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಆ ಕಡೆಯವ್ರು ಜಾಸ್ತಿ ಮಾತಾಡಿದ್ರು ಅಂತ ಅನ್ಕೊಳ್ಳಿ. ಅವಾಗ ಅಷ್ಟೇನೆ ಇದ್ರಲ್ಲೊಂದು ವಿಡಿಯೋ ತೆಗಿಯೋದು, ಅವ್ರನ್ನ ಮನೆಯಿಂದ ಆಚೆ ಕಳ್ಸೋದು. ಅದಲ್ಲಮ್ಮ, ಇವಾಗ ನಮ್ಗದೆಲ್ಲ ಯಾಕೆ? ಒಳ್ಳೆ ಫೋಟೋ ಬಂದ್ರೆ ಸಾಕಲ್ವಾ? ಫೋಟೋ ಮಾತ್ರ ಅಲ್ಲ ಮಾವ, ಇದ್ರಲ್ಲಿ ವಿಡಿಯೋ ಕೂಡ ತೆಗಿಬಹುದು. ಓಹೋ, ಅಬ್ಬಾ, ಇಂಥ ಫೋನ್ ಬಗ್ಗೆ ಕೇಳ್ತಿರೋದು ಇದೇ ಮೊದಲನೇ ಸಲಮ್ಮ ನಾನು. ಫೋನಿಂದ ಇಷ್ಟೆಲ್ಲ ಪ್ರಯೋಜನ ಇದೆಯಾ? ಮಾವ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮದ್ವೆಗೆ ಸಂಬಂಧಿಸಿರೋ ಎಲ್ಲ ಪ್ಲಾನಿಂಗ್ ಕೂಡ ಇದ್ರಲ್ಲೇ ಇದೆ. ಮದ್ವೆಗೆ ಸಂಬಂಧಪಟ್ಟಿರೋ ಪ್ಲಾನ್ ಇದ್ರಲ್ಲಿದೆ ಅಂದ್ರೆ ಏನೇ ಅರ್ಥ? ಹೇಳು ಅಂತೀರಾ ಅತ್ತೆ? ಹೇಳಿ, ಏನಿದೆ ಅದ್ರಲ್ಲಿ? ಏನು ಮಾತಾಡ್ದೆ ಆ ಕಡೆ ನೋಡ್ತಿದ್ಯಲ್ಲ, ಹೇಳೆ. ಏನಿಲ್ಲ ಅತ್ತೆ, ಮದ್ವೆಗೆ ಸಂಬಂಧಿಸಿರೋ ಸೀರೆ, ಒಡವೆ ಎಲ್ಲ ಇದ್ರಲ್ಲೇ ಇದೆ. ನಿಮಗ್ ಬೇಕು ಅಂದ್ರೆ ತೋರಿಸ್ತೀನಿ, ಆಯ್ತಾ? ಆ ಈ ಫೋನ್ ಒಂದ್ ಎತ್ತಾಕೊಂಡ್ಬಿಟ್ರೆ ನನ್ ದರಿದ್ರ ಎಲ್ಲ ದೂರ ಆಗಿ ಹೋಗುತ್ತೆ. ಪದ್ದು ಹತ್ರ ಪದೇ ಪದೇ ದುಡ್ಡು ಕೇಳ್ಬೇಕಾಗಿರೋ ಅಗತ್ಯನೂ ಇರೋದಿಲ್ಲ. ಅರ್ಧಕ್ಕೆ ಅರ್ಧ ಅಂದ್ರೆ 50,000 ಬಂದ್ರು 5 ತಿಂಗಳು ದುಡ್ಡು ಕೇಳೋ ಅಗತ್ಯನೇ ಇರೋದಿಲ್ಲ. ಹೊರಟು ಹೋಗು ಅಂದ್ರೆ 2 ದಿನ ಬಿಟ್ಟು 3 ದಿನ ಬಿಟ್ಟು ಹೊರಟು ಹೋಗೋದಲ್ಲ, ಬೆಳಕು ಹರಿಯೋ ಅಷ್ಟರಲ್ಲಿ ಹೊರಟು ಹೋಗಿರ್ಬೇಕು. ಆ ಫೋನಲ್ಲಿರೋ ವಿಡಿಯೋನ ತೋರಿಸಿ ಚಾರು ತುಂಬ ಓವರ್ ಆಗಿ ಆಡ್ತಿದ್ದಾಳೆ. ಹೇಗಾದರೂ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಬೇಕು, ಇಲ್ಲಾಂದರೆ ನಿಜವಾಗ್ಲೂ ಎಲ್ರಿಗೂ ತೋರಿಸಿ ಅಪರಾಧಿಯಾಗಿ ನಿಲ್ಲಿಸ್ತಾಳೆ. ಅಬ್ಬಾ, ಇದೇನು ಹೀಗೆ ಸಿಕ್ಕಾಕೊಂಬಿಟ್ಟೆ. ಇಲ್ಲ, ಆ ಚಾರುಗೆ ಚಾನ್ಸ್ ಕೊಡಬಾರ್ದು. ಏನಾದರೂ ಒಂದು ಮಾಡಲೇಬೇಕು. ಮಾಡ್ತೀನಿ.
ಗಂಟ್ಲವರೆಗೂ ಕುಡಿದ್ರು ಯಾವತ್ತೂ ಕಳ್ತನ ಮಾಡಬೇಕು ಅಂತ ಅನ್ಸಿರ್ಲಿಲ್ಲ. ಮೊದಲನೇ ಸಲ ನಿನ್ನಿಂದನೇ ನನಗಿಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಣೆ. ಇದು ತಪ್ಪು ಅನ್ಸಿದ್ರು ಪರವಾಗಿಲ್ಲ, ನಂದೇನೂ ತಪ್ಪಿಲ್ಲ ಇದರಲ್ಲಿ. ಇನ್ನು ಮುಂದೆ ನೀನು ನನಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ಇನ್ನು ನನಗೆ ಆ ಕಾಸ್ಟ್ಲಿ ಫೋನೇ ದಿಕ್ಕು. ಮಾಡ್ತೀನಿ. ಹಾಂ ಅಯ್ಯ, ಅಮ್ಮಯ್ಯ, ಅನ್ಕೊಂಡ ಹಾಗೇನೆ ಫೋನ್ ಕೈಗೆ ಸಿಕ್ಬಿಡ್ತು. ಮಾರ್ಕೆಟ್ಗೆ ಹೋಗಿ ಮಾರಿದ್ರೆ ಕನಿಷ್ಠ 50,000 ರೂಪಾಯಿದು ಸಿಕ್ಕೇ ಸಿಗುತ್ತೆ. ಪದ್ದನ್ನ ಕೇಳ್ದೇನೆ ದಿನ ಕುಡಿಬಹುದು. ಆಹಾ, ನನ್ನ ಮುದ್ದು ಫೋನು. ಅಪ್ಪ ಪಾಸಪ್ಪ, ಆಚೆ ಹೋಗಿ ನೀನೇ ಮಾಡ್ಕೊಂಬಾರೋ. ಅದಲ್ಲ ಅಪ್ಪ, ಅರ್ಜೆಂಟು. ಲೋ, ನೀನೇ ಹೋಗ್ಬಿಟ್ಟು ಮಾಡ್ಕೊಂಬಾರೋ. ಆಟ ಆಡಕ್ ಮಾತ್ರ ಆ ಗ್ರೌಂಡು ಈ ಗ್ರೌಂಡ್ ಅಂತ ಒಬ್ನೇ ತಿರುಗ್ತೀಯ. ಇವಾಗ ಈ ಕೆಲ್ಸಕ್ಕೆ ಮಾತ್ರ ನನ್ನ ಕರಿತೀಯ. ಹೋಗು. ಅಮ್ಮ ಪಾಸು. ಹೋಗೋ ಬಿಟ್ಟು. ಅಮ್ಮ ಅರ್ಜೆಂಟು, ಹೇಳು. ಅಬ್ಬಾ ಬಿಟ್ಟು ಡಿಸ್ಟರ್ಬ್ ಮಾಡ್ಬೇಡ ಕಣೋ. ಎಲ್ಲ ಒಂದ್ ಕಡೆ ಹೋಗಿ ಮಾಡು. ಯಾರಾದ್ರೂ ಅಪ್ಪ ಅಮ್ಮ ಹೊರಗಡೆ ಹೋಗಿ ಮಾಡು ಅಂತಾರೆ, ಇವರೇನು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಮಾಡು ಅಂತಿದ್ದಾರೆ. ಅಯ್ಯಪ್ಪ, ಅಲ್ಲ ಇವನೇನು ನನ್ನ ಕಡೆಗೇನೆ ಬರ್ತಾ ಇದ್ದಾನೆ. ಬಂದು ನನ್ನ ಮೇಲೇನೆ ಮಾಡ್ಬಿಡ್ತಾನೆ. ಹೇಗೆ ಲೇ, ಬಿಟ್ಟು ನಿನ್ನ ಕೈ ಮುಗಿತೀನಿ ಕಣೋ. ದಯವಿಟ್ಟು ಈ ಕಡೆ ಬರ್ಬೇಡ ಕಣೋ, ಬರ್ಬೇಡ. ಆ ಕಡೆ ಹೋಗು, ಆ ಕಡೆ ಹೋಗು. ಅಯ್ಯಪ್ಪ, ಇನ್ನು ಎಷ್ಟು ಮಾಡ್ತೀಯೋ? ಉಸಿರಾಡಕ್ಕಾಗದೆ ಸಾಯ್ತಾ ಇದೀನಿ ಕಣೋ. ಏನಾಯ್ತು? ಎಲ್ಲೋಗ್ಲಿ? ಅಯ್ಯ, ಈ ಕಡೆ ಈ ಕಡೆ ಆ ಕಡೆ. ಅಯ್ಯೋ, ಬಿಟ್ಟು ಅಜ್ಜಿ ತಾತ ದೇವ, ಅಪ್ಪ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಏನಾಯ್ತು? ಟಾಯ್ಲೆಟ್ ಅಲ್ಲಿ ಏನೋ ನೋಡಿ ಭಯ ಪಟ್ಟಿದ್ದಾನಣ್ಣ. ದೆವ್ವ ಅಂತಿದ್ದಾನೆ. ಅಮ್ಮಯ್ಯ, ತಪ್ಪಿಸ್ಕೊಂಡ್ಬಿಟ್ಟೆ.